ಎಲ್ರಿಗೂ ನಮಸ್ಕಾರ. ಮುಸ್ಲಿಮರಿಗೆ ಎಲ್ಲ ಮೀಸಲಾತಿ ಕೊಡಬೇಕು ಎಂದು ಲಾಲು ಮಾತಿಗೆ ಮೋದಿ ಕಿಡಿಕಿಡಿ. ಪಟನ ಮುಸ್ಲಿಮರಿಗೆ ಮೀಸಲಾತಿ ಸಿಗಬೇಕು, ಅದರಲ್ಲಿಯೂ ಎಲ್ಲ ಮೀಸಲಾತಿಯು ಮುಸ್ಲಿಮರಿಗೆ ಸಿಗಬೇಕು ಎಂದು ರಾಷ್ಟ್ರೀಯ ಜನತಾ ದಳ (RJD) ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಹೇಳಿದ್ದಾರೆ. ಬಿಹಾರದಲ್ಲಿ ಮಂಗಳವಾರ ಸುದ್ದಿಸಂಸ್ಥೆ ಜೊತೆ ಮಾತನಾಡಿದ ಲಾಲು, ಬಿಹಾರದ ಜನ ಬಿಜೆಪಿಯನ್ನು ದೂರ ಇಟ್ಟಿದ್ದಾರೆ. ಅವರ ಮತಗಳು ಕೂಡ RJDಗೆ ಬರುತ್ತವೆ. ಬಿಜೆಪಿ ಅಧಿಕಾರ ಬಂದರೆ ಜಂಗಲ್ ರಾಜ್ ಆಡಳಿತ ಮಾಡುತ್ತಾರೆ. ಇದರಿಂದಲೇ ಜನ ಅವರನ್ನು ನಂಬುತ್ತಿಲ್ಲ ಎಂದಿದ್ದಾರೆ. ಲಾಲು ಹೇಳಿಕೆಗೆ ಪ್ರತಿಕ್ರಿಯಿಸಿದ ಪ್ರಧಾನಿ ನರೇಂದ್ರ ಮೋದಿ, ಇಂಡಿಯಾ ಒಕ್ಕೂಟದ ನಾಯಕರೊಬ್ಬರು ಪೂರ್ಣ ಮೀಸಲಾತಿಯನ್ನು ಮುಸ್ಲಿಮರಿಗೆ ನೀಡಬೇಕು ಎಂದಿದ್ದಾರೆ. ಅವರು ಮೇವು ಹಗರಣದಲ್ಲಿ ಜೈಲು ಶಿಕ್ಷೆ ಗುರಿಯಾಗಿದ್ದವರು. ಸದ್ಯ ಜಾಮೀನು ಪಡೆದು ಹೊರಬಂದಿದ್ದಾರೆ. ಇಂಥ ಹೇಳಿಕೆ ನೀಡಿದರೂ ಕಾಂಗ್ರೆಸ್ ಸುಮ್ಮನಿದೆ ಎಂದರೆ ಇಂಡಿಯಾ ಒಕ್ಕೂಟವು ಆಶ್ರಯವು SC/STಗೆ ಮೀಸಲು ಸೌಲಭ್ಯವನ್ನು ದೇಶದ ಅತಿದೊಡ್ಡ ಅಲ್ಪಸಂಖ್ಯಾತ ಸಮುದಾಯರಿಗೆ ನೀಡಬೇಕೆಂಬುದು ಆಗಿದೆ ಎಂದು ಕುಟುಕಿದ್ದಾರೆ. ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.